ಎಲ್ಲ ಪ್ರೀತಿಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ SA1 ಇಂಗ್ಲಿಷ್ ಕೀ ಆನ್ಸರ್ಸ್ ಈ ವಿಡಿಯೋದಲ್ಲಿ. ನೀವು ಇನ್ನೂ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದಲ್ಲಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಯಾಕೆಂದರೆ ಮುಂದೆ ಬರತಕ್ಕಂತಹ ತುಂಬ ಇಂಪಾರ್ಟೆಂಟ್ ವೀಡಿಯೋಸನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಇಲ್ಲಿ SA1 ಇಂಗ್ಲಿಷ್ ವಿಷಯದ ಕೀ ಆನ್ಸರ್ಸನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಹಾಗೆ ಕೊನೆಯಲ್ಲಿ ನೀವು ಇದನ್ನು ಡೌನ್ಲೋಡ್ ಸಹ ಮಾಡ್ಕೋಬೋದು. ಗ್ರಾಮರಲ್ಲಿ ಇವು ಮುಂದಿನ ಎಕ್ಸಾಮ್ಗೂ ಸಹ ನಿಮಗೆ ಹೆಲ್ಪ್ ಆಗುತ್ತೆ. ತಪ್ಪದೆ ಈ ಗ್ರಾಮರ್ ಪಾಯಿಂಟ್ಸ್ ಎಲ್ಲವನ್ನು ಸಹ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಫಸ್ಟ್ ಕ್ವಶನ್ ಟ್ಯಾಗನ್ನು ನೀಡಿದೆ. ಸ್ಟೂಡೆಂಟ್ಸ್ ಲವ್ ಟು ಲಿಸನ್ ಮ್ಯೂಸಿಕ್ ಇದೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಕೊಟ್ಟಿಲ್ಲ, ಲವ್ ಅನ್ನೋದು ಮೇನ್ ವರ್ಬ್ ಇದೆ. ಸೊ ಇದು ವರ್ಬ್ 1 ಡೂ ಫಾರಮಲ್ಲಿದೆ. ಅಲ್ಲಿಗೆ ಡೂ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಬರಬೇಕು. ಸೆಂಟೆನ್ಸಲ್ಲಿ ನಾಟ್ ಇಲ್ಲ. ಡೋಂಟ್ ಅಂತಕ್ಕಂಥದ್ದು ಆಪ್ಷನ್ ಬಿ ಯಲ್ಲಿದೆ. ಮತ್ತು ಸ್ಟೂಡೆಂಟ್ಸ್ ಅನ್ನೋದು ನೌನ್ ಆಗಿರೋದ್ರಿಂದ ಅದಕ್ಕೆ ಪ್ಲೂರಲ್ ಫಾರ್ಮ್ ದೇ ಅನ್ನು ತಗೋಬೇಕು. ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ಗೆ ಬಂದಾಗ ಅಂಡರ್ಲೈನ್ಡ್ ಸೆಂಟೆನ್ಸ್ಗೆ ಲ್ಯಾಂಗ್ವೇಜ್ ಫಂಕ್ಷನ್ ಬರಬೇಕು. ಗೋ ಸ್ಟ್ರೈಟ್ ಆ್ಯಂಡ್ ಟೇಕ್ ಫಸ್ಟ್ ಲೆಫ್ಟ್, ಯು ವಿಲ್ ಫೈಂಡ್ ಯುವರ್ ಡೆಸ್ಟಿನೇಷನ್ ಅಂತ ಇದೆ. ಅಂದರೆ ಇದು ಒಂದು ದಾರಿಯನ್ನು ಹೇಳ್ತಾ ಇರೋದು, ಒಂದು ಡೈರೆಕ್ಷನನ್ನು ಕೊಡ್ತಾ ಇರೋದ್ರಿಂದ ಆಪ್ಷನ್ ಸಿ ಗಿವಿಂಗ್ ಡೈರೆಕ್ಷನ್. ನಂತರ ಥರ್ಡ್ ಕ್ವಶನ್ಗೆ ಬಂದಾಗ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಬಂದಾಗ ಇಲ್ಲಿ ಇಫ್ ಕ್ಲಾಸನ್ನು ನೀಡಿದೆ. ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡರ್ ಯು ಡ್ಯಾಶ್ ಪಾಸ್ಡ್ ಇನ್ ಡಿಸ್ಟಿಂಕ್ಷನ್. ಇಲ್ಲಿ ಹ್ಯಾಡ್ ಪಾಸ್ಟ್ ಪರ್ಫೆಕ್ಟ್ ಕೊಟ್ಟಿದೆ. ವುಡ್ ಹ್ಯಾವನ್ನು ನಾವು ಆನ್ಸರ್ ಆಗಿ ತಗೋಬೇಕು. ಆಪ್ಷನ್ ಬಿ. ಇನ್ನು ನಾಲ್ಕನೇ ಪ್ರಶ್ನೆಗೆ ಬಂದಾಗ ಇನ್ಫಿನಿಟಿವನ್ನು ಚೂಸ್ ಮಾಡೋದು. ವಿ ವೆಂಟ್ ಟ್ರೆಕ್ಕಿಂಗ್, ವಿ ವರ್ ಅನೇಬಲ್ ಟು ಮೀಟ್ ದ ಟ್ರೈಬಲ್ ಪೀಪಲ್ ಆನ್ ಅವರ್ ವೇ ಇದೆ. ಇಲ್ಲಿ 2 + ವರ್ಬ್ 1 ಟು ಮೀಟ್ ಇದೆ. ಇದು ಇನ್ಫಿನಿಟಿವ್ ಆಗುತ್ತೆ. ಆಪ್ಷನ್ ಸಿ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆ್ಯಸ್ ಡೈರೆಕ್ಟೆಡ್ 12 ಕ್ವಶನ್ಸ್ ಇರುತ್ತೆ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಆ್ಯಸ್ 1 ಸಿಲೆಬಲ್. 1 ಸಿಲೆಬಲ್ ಇರ್ತಕ್ಕಂಥ ವರ್ಡನ್ನು ಚೂಸ್ ಮಾಡಬೇಕು. ಟೆಂಪಲ್ 2 ಇದೆ, ಟೀಚರ್ 2 ಇದೆ, ಟೀಚ್ 1 ಸಿಲೆಬಲ್, ಟೆಕ್, ನೋ, ಲೋ, ಜಿ 4 ಸಿಲೆಬಲ್ ಇರುತ್ತೆ. ಇಲ್ಲಿ ಆನ್ಸರ್ ಟೀಚ್. ನೆಕ್ಸ್ಟ್ ಬಂದಾಗ ಇಲ್ಲಿ ಕೊಲೊಕೇಟಿವನ್ನು ಕೊಟ್ಟಿದ್ದಾರೆ. 6th ಕ್ವಶನ್ಗೆ ಬುಕ್ ವಾಮ್, ಪುಸ್ತಕದ ಹುಳ ಅಂತಕ್ಕಂಥ ಅರ್ಥ. ನೆಕ್ಸ್ಟ್ 7th ಕ್ವಶನ್ಗೆ ಬಂದಾಗ ಹೂ ಈಸ್ ಡ್ಯಾಶ್ ಫಾಸ್ಟೆಸ್ಟ್ ಬೌಲರ್ ಇನ್ ದ ಕ್ಲಾಸ್ ಇದೆ. ಇಲ್ಲಿ ಫಾಸ್ಟೆಸ್ಟ್ ಅನ್ನೋದು ಸೂಪರ್ಲೇಟಿವ್ ಡಿಗ್ರಿ ಇರೋದ್ರಿಂದ ದನ ಬಳಸಬೇಕು. ನಂತರ ಬಂದು ಲಿಂಕರ್ ಕಂಜಂಕ್ಷನನ್ನು ಬಳಸ್ತಕ್ಕಂಥದ್ದು. ಶಿ ವೆಂಟ್ ಟು ಮೀಟ್ ಹರ್ ಫ್ರೆಂಡ್ ಇನ್ ದ ಪಾರ್ಕ್ ಡ್ಯಾಶ್ ಹರ್ ಫ್ರೆಂಡ್ ಡಿಡೆಂಟ್ ಕೇಮ್. ಇಲ್ಲಿ ಬಟ್ ಅಂತಕ್ಕಂಥ ಲಿಂಕರ್ ಬಳಸಬೇಕು. ನೆಕ್ಸ್ಟ್ fill in the blanks with appropriate preposition. ಸುರೇಶ್ ಈಸ್ ಕನ್ಫೈನ್ಡ್ ಡ್ಯಾಶ್ ಬೆಡ್ ಇದೆ, ಟು ಬೆಡ್. ನಂತರ 10th ಕ್ವಶನ್ಗೆ ಬಂದಾಗ ನಿರ್ಮಲಾ ಡ್ಯಾಶ್. ಇಲ್ಲಿ 10th ಕ್ವಶನ್ ನಿಮಗೆ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರಮನ್ನು ಬರೀಬೇಕಾಗುತ್ತೆ. ನಿರ್ಮಲಾ ಡ್ಯಾಶ್ ಬಿ ಪ್ಲಸ್ ಡೆಕೋರೇಟ್ ದ ಪಿಕ್ಚರ್ ಎಸ್ಟರ್ಡೇ. ಇಲ್ಲಿ ಬಿ ಅಂದಾಗ ಹೆಲ್ಪಿಂಗ್ ವರ್ಬ್, ನಿರ್ಮಲಾ ಸಿಂಗುಲರ್ ಇದೆ ಮತ್ತು ಸೆಂಟೆನ್ಸ್ ಎಸ್ಟರ್ಡೇ ಪಾಸ್ಟ್ ಟೆನ್ಸ್ ಇರೋದ್ರಿಂದ ವಾಸ್ ಸಿಂಗುಲರ್ ಬರುತ್ತೆ. ಡೆಕೋರೇಟಿಂಗ್ ವಾಸ್ ಡೆಕೋರೇಟಿಂಗ್. ನೆಕ್ಸ್ಟ್ ಯೂಸ್ ದ ವರ್ಡ್ ಲಾಫ್ ಆ್ಯಸ್ ಎ ವರ್ಬ್ ಇನ್ ಎ ಸೆಂಟೆನ್ಸ್ ಇದೆ. ಹಿ ಲಾಫ್ಡ್ ಲೌಡ್ಲಿ ಇದೆ. ಈ ಲಾಫ್ಡ್ ಲೌಡ್ಲಿ ನಾನು ಕೊಟ್ಟಿರ್ತಕ್ಕಂಥ ಆನ್ಸರ್. ಈ ಲಾಫ್ಡ್ ಲೌಡ್ಲಿ, ಹೈ ಲಾಫ್ ಸ್ಲೋಲಿ, ಶಿ ಲಾಫ್ಸ್ ನೈಸ್ಲಿ. ಎಲ್ಲ ಕಡೆನೂ ನಾವೇನು ಮಾಡಿದ್ದೀವಿ, ವರ್ಬ್ ಆಗಿ ಲಾಫನ್ನು ಬಳಸಿದ್ದೇವೆ. ನೆಕ್ಸ್ಟ್ ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ ಇದೆ. ರಾಕೇಶ್ ಈಸ್ ದ ಫಾಸ್ಟೆಸ್ಟ್ ಬಾಯ್ ಇನ್ ದ ಕ್ಲಾಸ್ ಇದೆ. ಇಲ್ಲಿ ಬಾಯ್ ಕಾಮನ್ ನೌನ್ ಸಿಂಗುಲರ್ ಇರೋದ್ರಿಂದ ರಾಕೇಶ್ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸ್. ಅಕಸ್ಮಾತ್ ಇಲ್ಲಿ ಬಾಯ್ ಅನ್ನೋ ಹತ್ರ ಪ್ಲೂರಲ್ ಬಾಯ್ಸ್ ಅಂತ ಬಂದರೆ ರಾಕೇಶ್ ಈಸ್ ಟಾಲರ್ ದ್ಯಾನ್ ಮೆನಿ ಅದರ್ ಬಾಯ್ಸ್. ಮೆನಿ ಅಂತ ಬರುತ್ತೆ ಪ್ಲೂರಲ್ ಬಂದಾಗ. ಸಿಂಗುಲರ್ ಇದ್ದರೆ ಎನಿ ಅದರ್. ನೆಕ್ಸ್ಟ್ ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್ ಇದೆ. ಸ್ಟೂಡೆಂಟ್ಸ್ ಆರ್ ಪ್ರಿಪೇರಿಂಗ್ ದಿ ಪ್ರಾಜೆಕ್ಟ್. ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಪ್ರಿಪೇರ್ಡ್ ಬೈ ದ ಸ್ಟೂಡೆಂಟ್ಸ್. ನೆಕ್ಸ್ಟ್ ಒನ್ ವರ್ಡ್ ಫಾರ್ ದ ಫಾಲೋಯಿಂಗ್. ಇಲ್ಲಿ ಒನ್ ಹೂ ಟ್ರಾವೆಲ್ಸ್ ಟು ವರ್ಕ್ ಪ್ಲೇಸ್ ಡೈಲಿ, ಕಮ್ಯೂಟರ್. ಇದು ಗರ್ಲ್ ಬೈ ದ ಟ್ರ್ಯಾಕ್ಸಿಂದ ನೀಡಿದೆ. ನೆಕ್ಸ್ಟ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ದ ಡ್ಯಾಶ್ ಪ್ರೆಸೆಂಟ್ ಗಿವನ್ ಬೈ ದ ಮ್ಯೂಸಿಷಿಯನ್ ವಾಸ್ ಮೈಂಡ್ ಬ್ಲೋಯಿಂಗ್ ಇದೆ. ಪ್ರೆಸೆಂಟ್ ಅನ್ನೋದನ್ನ ಪ್ರೆಸೆಂಟೇಷನ್ ಇಲ್ಲಿ ಸಬ್ಜೆಕ್ಟ್ ಪ್ಲೇಸಲ್ಲಿ ಬಂದಿರೋದ್ರಿಂದ ಅದನ್ನ ನಾವು ನೌನ್ ಆಗಿ ಕನ್ವರ್ಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ರಿಪೋರ್ಟೆಡ್ ಸ್ಪೀಚ್ ಇದೆ. ಇಲ್ಲಿ ಸುಂದರ್ ಟೋಲ್ಡ್ ರವೀಂದರ್ ದಟ್. ಇಲ್ಲಿ ಅಂಡರ್ಲೈನ್ಡ್ ಸೆಂಟೆನ್ಸ್ ಇದೆ. ಐ ವಾಂಟ್ ಟು ಬಿಕಮ್ ಎ ಟೀಚರ್. ಇದು ಪ್ರೆಸೆಂಟ್ ಟೆನ್ಸಲ್ಲಿದೆ, ಅದನ್ನು ನಾವು ಪಾಸ್ಟ್ ಟೆನ್ಸ್ಗೆ ಮಾಡಬೇಕು. ಹಿ ವಾಂಟೆಡ್ ಟು ಬಿಕಮ್ ಎ ಟೀಚರ್.
ನೆಕ್ಸ್ಟ್ ಥರ್ಡ್ ಮೇನ್ಗೆ ಬಂದಾಗ ಎಡಿಟ್ ಎರರ್ಸ್ ಇದೆ. ಇಲ್ಲಿ ಟೀಚರ್ ನರೇಟೆಡ್ ಎ ಸ್ಟೋರಿ ಇನ್ ದ ಕ್ಲಾಸ್, ಸ್ಟೂಡೆಂಟ್ಸ್ ಎಂಜಾಯ್ ಎ ಲಾಟ್, ದ ಮಾರಲ್ ವಾಸ್ ರಿವೀಲ್ಡ್ ಬೈ ದ ಟೀಚರ್. ಇಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಸ್ಟೋರಿ ನೋಡಿ ಅಲ್ಲಿ STOREY ಇದೆ, ಅದು STORY ಆಗಬೇಕು. ವರ್ಬಲ್ ಮಿಸ್ಟೇಕ್ ಅಂದಾಗ ಫಸ್ಟ್ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ, ಸೆಕೆಂಡ್ ಸೆಂಟೆನ್ಸಲ್ಲಿ ಬಂದಾಗ ಸ್ಟೂಡೆಂಟ್ಸ್ ಎಂಜಾಯ್ ಎ ಲಾಟ್ ಅಂತಿದೆ, ಅದನ್ನು ಎಂಜಾಯ್ಡ್ ಅಂತ ಬರೀಬೇಕಾಗತ್ತೆ. ಇನ್ನು ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ಇಲ್ಲಿ ಹೌ ವಾಸ್ ಸ್ವಾಮಿ ಹಾನರ್ಡ್ ಬೈ ಈಸ್ ಕ್ಲಾಸ್ಮೇಟ್ಸ್, ಟೀಚರ್ ಆ್ಯಂಡ್ ಹೆಡ್ ಮಾಸ್ಟರ್ ಇದೆ. ಈಸ್ classmates looked at him with respect. His teacher is patted his back. The headmaster said that he was a true scout. Next, why did Nehru choose Dr. B.R. Ambedkar as the law minister ಅಂತ ಕೊಟ್ಟಿದೆ. Ambedkar had great skill in law and legislation. He had a vision of social justice. Therefore, Nehru chose him to be law minister of India. ಹೀಗೆ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಕೀ ಆನ್ಸರ್ಸನ್ನು ನೀಡಿದ್ದಾನೆ. 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು, ನಂತರ ಸಪ್ಲಿಮೆಂಟ್ರಿ ಕ್ವಶನ್ಸ್, ಇದಾದ ನಂತರ 3 ಮಾರ್ಕ್ಸ್ ಕ್ವಶನ್ ಬಾಲೇಶ್ವರ್ ರಿಸ್ಕ್ಡ್ ಈಸ್ ಲೈಫ್ ಟು ಸೇವ್ ದ ಲೈಫ್ ಆಫ್ ರೋಮಾ ತಲ್ರೇಜ, ಡಿಸ್ಕಸ್ ಆನ್ಸರ್ ಕೊಟ್ಟಿದ್ದೇನೆ. ನಂತರ ಐ ಆಮ್ ದ ಲ್ಯಾಂಡ್ ದ 3 ಮಾರ್ಕ್ಸ್ ಕ್ವಶನ್ಗೆ ಆನ್ಸರ್ ನೀಡಿದೆ. ನಂತರ ಎಕ್ಸ್ಟ್ರಾಕ್ಟ್ಸ್ಗೆ ಬಂದಾಗ ಕ್ಯಾನ್ ಐ ಹ್ಯಾವ್ ಎ ಬರ್ನಿಂಗ್ ಲ್ಯಾಂಪ್ ಇನ್ ದ ರೂಮ್, ಸ್ವಾಮಿ ಪಾಠ ಮೀನ್ಸ್ ಹೀರೋ ಪಾಠದಿಂದ ಬಂದಿದೆ. ಹೂ ರೈಸಡ್ ದಿಸ್ ಕ್ವಶನ್ ಅಂದಾಗ ಸ್ವಾಮಿ. whom did the speaker ask ಅಂದಾಗ ಫಾದರ್. why did the speaker want a burning lamp in the room ಅಂದಾಗ he was afraid of darkness and he was afraid of sleeping alone. ಈ ಆನ್ಸರ್ನ ಬರೀಬೇಕಾಗತ್ತೆ. oh I could not thank him, ಇದು girl by the tracks. who is the I referred, ಬಾಲೇಶ್ವರ್. who does him refer to ಅಂದಾಗ ಟ್ರಕ್ ಡ್ರೈವರ್. why could not the speaker thank him ಅಂದಾಗ ಟ್ರಕ್ ಡ್ರೈವರ್ slipped away without informing the ಬಾಲೇಶ್ವರ್. ನೆಕ್ಸ್ಟ್, ಐ ಡು ನಾಟ್ ಲೈಕ್ ಟು ಹ್ಯಾವ್ ಯು ಸ್ಪೀಕ್ ಟು ಮೀ ಇನ್ ದಟ್ ಮ್ಯಾನರ್, ಇದು ಜೆಂಟ್ಲ್ಮನ್ ಆಫ್ ರಿಯೋ ಎನ್ ಮಿಡಿಯಿಂದ ಬಂದಿದೆ. ಹೂ ಮೇಡ್ ದ ಸ್ಟೇಟ್ಮೆಂಟ್ ಅಂದಾಗ ಡಾನ್ ಆನ್ಸೆಲ್ಮೋ, ಇಲ್ಲಿ ಡೋಂಟ್ ಅಂತ ಬಂದುಬಿಟ್ಟಿದೆ, ಟೈಪ್ ಮಾಡಬೇಕಾದ್ರೆ ಡಾನ್ ಆನ್ಸೆಲ್ಮೋ. ನೆಕ್ಸ್ಟ್, ಹೂ ವಾಸ್ ದಿಸ್ ಸೆಡ್ ಟು, ಸ್ಟೋರಿ ಟೆಲ್ಲರ್ ಆರ್ ದ ಟು ನರೇಟರ್. ನೆಕ್ಸ್ಟ್, ವೈ ಡಿಡ್ ದ ಸ್ಪೀಕರ್ ಸೇ ಲೈಕ್ ದಿಸ್, ನರೇಟರ್ ಆಫರ್ಡ್ ಎಕ್ಸ್ಟ್ರಾ ಮನಿ ಟು ಡಾನ್ ಆನ್ಸೆಲ್ಮೋ, ಸೊ ಈ ಸೆಡ್ ಲೈಕ್ ದಿಸ್. 30th ಕ್ವಶನ್ಗೆ ಬಂದಾಗ ಸಿಂಗ್ ಆಫ್ ದ ಫಿಲ್ತ್ ಆ್ಯಂಡ್ ಡರ್ಟ್ ಅಂತಿದೆ, ಇದು ಸಾಂಗ್ ಆಫ್ ಇಂಡಿಯಾ ಒಂದು ಪೊಯಮಿಂದ ಬಂದಿರೋದು. ಹೂ ಈಸ್ ದ ಸ್ಪೀಕರ್ ಅಂದಾಗ ಮದರ್ ಇಂಡಿಯಾ. ವೆನ್ ಡಿಡ್ ದ ಸ್ಪೀಕರ್ ಸೇ ದಿಸ್ ಅಂದಾಗ ದ ಪೊಯೆಟ್ ವಾಂಟೆಡ್ ಟು ಸಿಂಗ್ ಅಬೌಟ್ ದ ಬ್ಯೂಟಿ ಆಫ್ ಇಂಡಿಯಾ, ದೆನ್ ಹಿ ಸೆಡ್. ಫ್ರಮ್ ವಿಚ್ ಪೊಯಮ್ ದೀಸ್ ಲೈನ್ಸ್ ಆರ್ ಟೇಕನ್ ಅಂದಾಗ ಸಾಂಗ್ ಆಫ್ ಇಂಡಿಯಾ. ನಂತರ ಪ್ರೊಫೈಲ್ ರೈಟಿಂಗ್, ಅದಾದ ನಂತರ ಸ್ಟೋರಿ, ಅದಾದ ನಂತರ ಪಿಕ್ಚರ್ ಡಿಸ್ಕ್ರಿಪ್ಷನ್, ಎಲ್ಲ ಒಂದು ಕೀ ಆನ್ಸರ್ಸನ್ನು ಈ ಒಂದು ವಿಡಿಯೋದಲ್ಲಿ ಈ ಒಂದು PDF-ನಲ್ಲಿ ನೀಡಲಾಗಿದೆ. ತಪ್ಪದೇ ಈ ಒಂದು PDF-ಅನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ಇದು ನಿಮ್ಮ ಮುಂದಿನ ಪರೀಕ್ಷೆಗೆ ದೃಷ್ಟಿಯಿಂದ ಸಹಕಾರಿ ಆಗುತ್ತೆ ಅಂತ ತಿಳಿಸುತ್ತಾ ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.